ಎಲ್ಲರಿಗೆ ನಮಸ್ಕಾರಗಳು. ಬನ್ನಿ ಮತ್ತೊಮ್ಮೆ ಟಾಪ್ 20 ಪ್ರಶ್ನೋತ್ತರ ಸರಣಿಯಲ್ಲಿ ನಿಮ್ಮೆಲ್ಲರ ಸ್ವಾಗತ ಸುಸ್ವಾಗತ. ಈ ಟಾಪ್ 20 ಪ್ರಶ್ನೋತ್ತರ ಸರಣಿಯನ್ನು ಹಿಂದಿನ ಪ್ರಶ್ನೆ ಪತ್ರಿಕೆಯಿಂದ ಆಯ್ಕೆ ಮಾಡಲಿರುವ ಪ್ರಮುಖ ಪ್ರಶ್ನೋತ್ತರಗಳಾಗಿವೆ ಸ್ನೇಹಿತರೆ. ಇದು ಮುಂಬರುವ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬಹುಮುಖ್ಯವಾದ ಪ್ರಶ್ನೋತ್ತರಗಳಾಗಿವೆ ಸ್ನೇಹಿತರೆ. ಈ ಟಾಪ್ 20 ಪ್ರಶ್ನೋತ್ತರ ಸರಣಿಯನ್ನು ಪೂರ್ತಿಯಾಗಿ ನೋಡಿಕೊಳ್ಳಿ ಸ್ನೇಹಿತರೆ, ಏಕೆಂದರೆ ಇಲ್ಲಿ ಒಂದೊಂದು ಪ್ರಶ್ನೋತ್ತರಗಳು ಬಹಳ ಮುಖ್ಯವಾದ ಪ್ರಶ್ನೋತ್ತರಗಳಾಗಿವೆ ಸ್ನೇಹಿತರೆ. ಮತ್ತು ಈ ಚಾನಲನ್ನು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ, ಏಕೆಂದರೆ ಇದು ದಿನನಿತ್ಯ ಟಾಪ್ 20 ಪ್ರಶ್ನೋತ್ತರ ಸರಣಿಯನ್ನು ನಡೆಸಲಾಗುತ್ತದೆ ಮತ್ತು ಇದು ನಿಮ್ಮ ಫ್ಯೂಚರ್ ಯಾವುದೇ ಎಕ್ಸಾಮ್ ಆಗಿರಲಿ ಸ್ನೇಹಿತರೆ, ಇದು ಬಹಳ ಮುಖ್ಯವಾಗಿ ಇಲ್ಲಿ ಪ್ರಶ್ನೋತ್ತರಗಳನ್ನು ಇಡಲಾಗಿವೆ. ಬನ್ನಿ ಸ್ನೇಹಿತರೆ, ನಾವು ಈಗ ಮೊದಲನೆಯ ಪ್ರಶ್ನೆ ಕಡೆಗೆ ಪ್ರಾರಂಭಿಸೋಣ. ಮೊದಲನೆಯ ಪ್ರಶ್ನೆ, ಕೆಳಗಿನ ಯಾವ ಹೊಯ್ಸಳರ ಅರಸರು ನೊಳಂಬವಾಡಿಗೊಂಡ ಬಿರುದು ಹೊಂದಿದ್ದರು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ವಿಷ್ಣುವರ್ಧನ, ಆಯ್ಕೆ ಬಿ ವೀರಬಲ್ಲಾಳ, ಆಯ್ಕೆ ಸಿ ಒಂದನೆಯ ನರಸಿಂಹ, ಆಯ್ಕೆ ಡಿ ವಿನಯಾದಿತ್ಯ. ಮೊದಲನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ವಿಷ್ಣುವರ್ಧನ. ಇವರು ನೊಳಂಬವಾಡಿಗೊಂಡ ಎಂಬ ಬಿರುದನ್ನು ಹೊಂದಿದ್ದರು. ಬನ್ನಿ ಸ್ನೇಹಿತರೆ, ಎರಡನೆಯ ಪ್ರಶ್ನೆ ಕಡೆಗೆ. ಕೊನೆಯ ಎರಡು ತೀರ್ಥಂಕರರ ಜೀವನ ಚರಿತ್ರೆಗಳನ್ನು ಒಳಗೊಂಡಿರುವ ಜೈನ ಪುರಾತನ ಪಠ್ಯಪುಸ್ತಕ ಕಲ್ಪಸೂತ್ರವನ್ನು ಬರೆದವರು ಯಾರು ಸ್ನೇಹಿತರೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಕೌಟಿಲ್ಯ, ಆಯ್ಕೆ ಬಿ ಭದ್ರಬಾಹು, ಆಯ್ಕೆ ಸಿ ಅಶ್ವಘೋಷ, ಆಯ್ಕೆ ಡಿ ಸ್ಥೂಲಭದ್ರ. ಸ್ನೇಹಿತರೆ, ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ ಭದ್ರಬಾಹು. ಬನ್ನಿ ಸ್ನೇಹಿತರೆ, ಮೂರನೆಯ ಪ್ರಶ್ನೆ ಕಡೆಗೆ. ಮೂರನೆಯ ಪ್ರಶ್ನೆ, ಕೆಳಗಿನ ಯಾವ ನಾಯಕರ ಬಂಧನದ ವಿರುದ್ಧ ಪ್ರತಿಭಟಿಸಲು ಜನರ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಜಮಾಯಿಸಿದರು? ಇದಕ್ಕೆ ಆಯ್ಕೆಗಳು ಸ್ನೇಹಿತರೆ: ಆಯ್ಕೆ ಎ ಖುದಿರಾಮ್ ಬೋಸ್ ಮತ್ತು ಪ್ರಫುಲ್ಲ ಚಕ್ಕಿ, ಆಯ್ಕೆ ಬಿ ಸತ್ಯಪಾಲ್ ಮತ್ತು ಸೈಫುದ್ದೀನ್ ಕಿಚ್, ಆಯ್ಕೆ ಸಿ ವಿ ಡಿ ಸಾವರ್ಕರ್ ಮತ್ತು ಗಣೇಶ್ ದಾಮೋದರ್ ಸಾವರ್ಕರ್, ಆಯ್ಕೆ ಡಿ ಭಗತ್ ಸಿಂಗ್, ರಾಜ್ಗುರು ಮತ್ತು ಸುಖದೇವ್. ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ಸತ್ಯಪಾಲ್ ಮತ್ತು ಸೈಫುದ್ದೀನ್ ಕಿಚ್ಚ. ಬನ್ನಿ ಸ್ನೇಹಿತರೆ, ನಾಲ್ಕನೆಯ ಪ್ರಶ್ನೆ ಕಡೆಗೆ. ನಾಲ್ಕನೆಯ ಪ್ರಶ್ನೆ, ಸಬ್ಸಿಡಿಯರಿ ಆನ್ಲೈನ್ಸ್ ಮೂಲಕ ಬ್ರಿಟಿಷರು ಸ್ವಾಧೀನಪಡಿಸಿಕೊಂಡ ಮೊದಲ ಪ್ರಾಂತ್ಯ ಯಾವುದು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಮೈಸೂರು ರಾಜ್ಯ, ಆಯ್ಕೆ ಬಿ ಅವಧ, ಆಯ್ಕೆ ಸಿ ಹೈದರಾಬಾದ್ನ ನಿಜಾಮ, ಆಯ್ಕೆ ಡಿ ಮರಾಠರು. ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ಹೈದರಾಬಾದ್ನ ನಿಜಾಮ. ಇವರು ಸಬ್ಸಿಡಿಯರಿ ಆನ್ಲೈನ್ಸ್ ಮೂಲಕ ಬ್ರಿಟಿಷರ ಸ್ವಾಧೀನಪಡಿಸಿಕೊಂಡ ಪ್ರಾಂತವಾಗಿದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಐದನೆಯ ಪ್ರಶ್ನೆ ಕಡೆಗೆ. ಐದನೆಯ ಪ್ರಶ್ನೆ, 1857ರ ದಂಗೆ ಕಾರಣಗಳ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಇದಕ್ಕೆ ಮೊದಲನೇ ಆಯ್ಕೆ, ಪ್ರಾಣಿಗಳ ಕೊಬ್ಬಿನಿಂದ ಸವರಿಸಲ್ಪಟ್ಟ ಸಿಡಿಮದ್ದುನೊಂದಿಗೆ ಎನ್ಫೀಲ್ಡ್ ಬಂದೂಕಿನ ಪರಿಚಯ, ಆಯ್ಕೆ ಬಿ ಡಾಕ್ಟ್ರಿನ್ ಆಫ್ ಲ್ಯಾಂಬ್ಸ್ ಕಾಯ್ದೆಯ ಪರಿಚಯ. ಕೊಟ್ಟಿರುವ ಹೇಳಿಕೆಗಳಿಂದ ಸರಿಯಾದುದನ್ನು ಆರಿಸಿ. ಇದಕ್ಕೆ ಆಯ್ಕೆ ಎ ಮಾತ್ರ 1, ಇದಕ್ಕೆ ಆಯ್ಕೆ ಬಿ 2 ಮಾತ್ರ, ಇದಕ್ಕೆ ಆಯ್ಕೆ ಸಿ 1 ಮತ್ತು 2, ಆಯ್ಕೆ ಡಿ 1 ಮತ್ತು 2 ಇಲ್ಲ. ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ. ಬನ್ನಿ ಸ್ನೇಹಿತರೆ, ಆರನೆಯ ಪ್ರಶ್ನೆ ಕಡೆಗೆ. ಕೆಳಗಿನವುಗಳಲ್ಲಿ ಯಾವುದು ಕೃತಕ ನೌಕಾನೆಲೆಯನ್ನು ಹೊಂದಿರುವ ಏಕೈಕ ಭಾರತೀಯ ಕಣಿವೆ ನಾಗರಿಕತೆ ತಾಣವಾಗಿದೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಹರಪ್ಪ, ಆಯ್ಕೆ ಬಿ ಮೊಹೆಂಜೊದಾರೋ, ಆಯ್ಕೆ ಸಿ ಧೋಲವೀರ್, ಆಯ್ಕೆ ಡಿ ಲೋಥಲ್. ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ ಲೋಥಲ್ ಕೃತಕ ನೌಕಾನೆಲೆಯನ್ನು ಹೊಂದಿರುವ ಏಕೈಕ ಭಾರತೀಯ ಕಣಿವೆ ನಾಗರಿಕತೆಯನ್ನು ತಾಣವಾಗಿದೆ. ಬನ್ನಿ ಸ್ನೇಹಿತರೆ, ಏಳನೆಯ ಪ್ರಶ್ನೆ ಕಡೆಗೆ. ಗುರು ಗ್ರಂಥ ಸಾಹಿಬ್ನ ಮೊದಲ ನಿರೂಪಣೆಯಾದ ಆದಿಗ್ರಂಥವನ್ನು ಸಂಕಲಿಸಿದವರು ಯಾರು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಗುರು ಗೋವಿಂದ ಸಿಂಗ್, ಆಯ್ಕೆ ಬಿ ಗುರು ಅಂಗದ್, ಆಯ್ಕೆ ಸಿ ಗುರು ಹರ್ ಗೋವಿಂದ ರಾಯ್, ಆಯ್ಕೆ ಡಿ ಗುರು ಅರ್ಜುನ ದೇವ್. ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ ಗುರು ಅರ್ಜುನ ದೇವ. ಇವರು ಗುರು ಗ್ರಂಥ ಸಾಹಿಬ್ನ ಮೊದಲ ನಿರೂಪಣೆಯಾದ ಆದಿಗ್ರಂಥವನ್ನು ಸಂಕಲಿಸಿದವರು. ಬನ್ನಿ ಸ್ನೇಹಿತರೆ, ಎಂಟನೆಯ ಪ್ರಶ್ನೆ ಕಡೆಗೆ. ಎಂಟನೆಯ ಪ್ರಶ್ನೆ, ಯಾವುದರ ನಂತರ ಮದ್ರಾಸ್ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ, ಆಯ್ಕೆ ಬಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧ, ಆಯ್ಕೆ ಸಿ ಮೂರನೇ ಆಂಗ್ಲೋ ಮೈಸೂರು ಯುದ್ಧ, ಆಯ್ಕೆ ಡಿ ನಾಲ್ಕನೇ ಆಂಗ್ಲ ಮೈಸೂರು ಯುದ್ಧ. ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಮದ್ರಾಸ್ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಬನ್ನಿ ಸ್ನೇಹಿತರೆ, ಒಂಬತ್ತನೆಯ ಪ್ರಶ್ನೆ ಕಡೆಗೆ. ಒಂಬತ್ತನೆಯ ಪ್ರಶ್ನೆ, ಯಾವ ಸಮಾಜ ಸುಧಾಕರ ಪ್ರಯತ್ನದಿಂದಾಗಿ 1856ರ ವಿಧವಾ ಪುನರ್ವಿವಾಹ ಕಾಯ್ದೆಯನ್ನು ಅಂಗೀಕರಿಸಲಾಯಿತು? ಸ್ನೇಹಿತರೆ, ಈ 9ನೇ ಪ್ರಶ್ನೆಯಲ್ಲಿ 2 ಪ್ರಶ್ನೆಗಳಾಗುತ್ತವೆ ಸ್ನೇಹಿತರೆ. ಮೊದಲನೆಯದು,
ಪುನರ್ವಿವಾಹ ಕಾಯ್ದೆಯನ್ನು ಅಂಗೀಕರಿಸಲಾದದು ದಿನಾಂಕ ಯಾವುದು ಎಂದು ಕೇಳಲಾಗುತ್ತೆ ಸ್ನೇಹಿತರೆ. ಇದಕ್ಕೆ 1856 ಮತ್ತು ಇದಕ್ಕೆ ಆಯ್ಕೆಗಳನ್ನು ನೋಡೋಣ ಸ್ನೇಹಿತರೆ. ಆಯ್ಕೆಗಳು ರಾಜಾ ರಾಮ್ ಮೋಹನ್ ರಾಯ್, ಆಯ್ಕೆ ಬಿ ದಯಾನಂದ ಸರಸ್ವತಿ, ಆಯ್ಕೆ ಸಿ ಈಶ್ವರ್ ಚಂದ್ರ ವಿದ್ಯಾಸಾಗರ್, ಆಯ್ಕೆ ಡಿ ಕೇಶವ ಚಂದ್ರ ಸೇನ. 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ಈಶ್ವರ್ ಚಂದ್ರ ವಿದ್ಯಾಸಾಗರ. ಇವರ ಮೂಲಕ 1856ರ ವಿಧವಾ ಪುನರ್ವಿವಾಹ ಕಾಯ್ದೆಯನ್ನು ಅಂಗೀಕರಿಸಲಾಗಿದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ 10ನೇ ಪ್ರಶ್ನೆ ಕಡೆಗೆ. ಸ್ನೇಹಿತರೆ 10ನೇ ಪ್ರಶ್ನೆ ಕಡೆಗೆ ಹೋಗುವ ಮೊದಲು ಈ ಚಾನೆಲನ್ನು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ, ಏಕೆಂದರೆ ಇಲ್ಲಿ ದಿನನಿತ್ಯ ಟಾಪ್ 20 ಪ್ರಶ್ನೋತ್ತರ ಸರಣಿಯನ್ನು ನಡೆಸಲಾಗುತ್ತದೆ ಮತ್ತು ನಿಮ್ಮ ಒಂದು ಸಬ್ಸ್ಕ್ರೈಬ್ ಸ್ನೇಹಿತರೆ ನನ್ನ ಚಾನಲ್ಗೆ ನನಗೆ ಮೋಟಿವೇಟ್ ಮತ್ತು ದಿನನಿತ್ಯ ಟಾಪ್ 20 ಪ್ರಶ್ನೋತ್ತರ ಸರಣಿಯನ್ನು ಮಾಡಲು ಪ್ರೋತ್ಸಾಹಿಸುತ್ತದೆ. ಬನ್ನಿ ಸ್ನೇಹಿತರೆ 10ನೇ ಪ್ರಶ್ನೆ ಕಡೆಗೆ. ಯಾವ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೂಲಭೂತ ಹಕ್ಕುಗಳ ನಿರ್ಣಯವನ್ನು ಅಂಗೀಕರಿಸಲಾಯಿತು? ಇದಕ್ಕೆ ಆಯ್ಕೆಗಳು ಆಯ್ಕೆ ಹರಿಪುರ್ ಅಧಿವೇಶನ, ಆಯ್ಕೆ ಬಿ ಲಕ್ಷ್ಮಿ ಅಧಿವೇಶನ, ಆಯ್ಕೆ ಸಿ ಗಂಗಾ ಅಧಿವೇಶನ, ಆಯ್ಕೆ ಡಿ ಕರಾಚಿ ಅಧಿವೇಶನ. 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ ಕರಾಚಿ ಅಧಿವೇಶನದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮೂಲಭೂತ ಹಕ್ಕುಗಳನ್ನು ನಿರ್ಣಯ ಅಂಗೀಕರಿಸಲಾಗಿದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ 11ನೇ ಪ್ರಶ್ನೆ ಕಡೆಗೆ. ರಾಜ ಅಶೋಕನ ಪ್ರಮುಖ ಶಾಸನಗಳಲ್ಲಿ ಯಾವುದು ಕಳಿಂಗ ಮೇಲಿನ ವಿಜಯದ ಮಾಹಿತಿ ನೀಡುತ್ತದೆ? ಇದಕ್ಕೆ ಆಯ್ಕೆಗಳು ಆಯ್ಕೆ ಪ್ರಮುಖ ಶಿಲಾಶಾಸನ 3, ಆಯ್ಕೆ ಬಿ 13ನೇ ಪ್ರಮುಖ ಶಿಲಾಶಾಸನ, ಆಯ್ಕೆ ಸಿ 10ನೇ ಪ್ರಮುಖ ಶಿಲಾಶಾಸನ, ಆಯ್ಕೆ ಡಿ 5ನೇ ಪ್ರಮುಖ ಶಿಲಾಶಾಸನ. 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ 13ನೇ ಪ್ರಮುಖ ಶಿಲಾಶಾಸನ. ಇದು ರಾಜ ಅಶೋಕನ ಪ್ರಮುಖ ಶಾಸನಗಳಲ್ಲಿ ಕಳಿಂಗ ಮೇಲಿನ ವಿಜಯದ ಮಾಹಿತಿಯನ್ನು ನೀಡುತ್ತದೆ. ಬನ್ನಿ ಸ್ನೇಹಿತರೆ 12ನೇ ಪ್ರಶ್ನೆ ಕಡೆಗೆ. ಬಿಹಾರದಿಂದ ಸಿಪಾಯಿ ದಂಗೆಯನ್ನು ಮುನ್ನಡೆಸಿದವರು ಯಾರು? ಇದಕ್ಕೆ ಆಯ್ಕೆಗಳು ಆಯ್ಕೆ ಎ ಕುವರ್ ಸಿಂಗ್, ಆಯ್ಕೆ ಬಿ ನಾನಾ ಸಾಹೇಬ್, ಆಯ್ಕೆ ಸಿ ಖಾನ್ ಬಹದ್ದೂರ್ ಖಾನ್, ಆಯ್ಕೆ ಡಿ ತಾತ್ಯಾ ಟೋಪಿ. 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ಕುವರ್ ಸಿಂಗ್. ಬಿಹಾರದಿಂದ ಸಿಪಾಯಿ ದಂಗೆಯನ್ನು ಕುವರ್ ಸಿಂಗ್ ಅವರು ಮುನ್ನಡೆಸಿದವರು ಅಥವಾ ಜಾರಿಸಿದರು. ಬನ್ನಿ ಸ್ನೇಹಿತರೆ 13ನೇ ಪ್ರಶ್ನೆ ಕಡೆಗೆ. 13ನೇ ಪ್ರಶ್ನೆ ಕೆಳಗಿನ ಸತ್ಯಾಗ್ರಹಗಳ ಕ್ರಮವಾಗಿ ಬರೆಯಿರಿ. ಬನ್ನಿ ಸ್ನೇಹಿತರೆ ಇದಕ್ಕೆ ಆಯ್ಕೆಗಳನ್ನು ನೋಡೋಣ. ಆಯ್ಕೆ ಎ ಅಹಮದಾಬಾದ್ ಸತ್ಯಾಗ್ರಹ, ಆಯ್ಕೆ ಬಿ ಚಂಪಾರಣ ಸತ್ಯಾಗ್ರಹ, ಆಯ್ಕೆ 3 ರೌಲಟ್ ಸತ್ಯಾಗ್ರಹ. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಸ್ನೇಹಿತರೆ. 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2 ಚಂಪಾರಣ ಸತ್ಯಾಗ್ರಹ ಮೊದಲಾಗಿದೆ ಸ್ನೇಹಿತರೆ. ಅದರ ನಂತರ ಆಯ್ಕೆ ಎ ಸ್ನೇಹಿತರೆ, ಅದರ ನಂತರ 3ನೇ ಆಯ್ಕೆ. ಇಲ್ಲಿ ಆಯ್ಕೆ ಡಿ ಸರಿಯಾದ ಉತ್ತರ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ 14ನೇ ಪ್ರಶ್ನೆ ಕಡೆಗೆ. ವೇದಗಳಿಗೆ ಹಿಂತಿರುಗಿ ಈ ಕೆಳಗಿನವರು ಯಾರು ನೀಡಿದರು? ಇದಕ್ಕೆ ಆಯ್ಕೆಗಳು ಆಯ್ಕೆ ರಾಮಕೃಷ್ಣ ಪರಮಹಂಸ, ಆಯ್ಕೆ ಬಿ ವಿವೇಕಾನಂದ, ಆಯ್ಕೆ ಸಿ ಜ್ಯೋತಿಬಾ ಫುಲೆ, ಆಯ್ಕೆ ಡಿ ದಯಾನಂದ ಸರಸ್ವತಿ. 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ ದಯಾನಂದ ಸರಸ್ವತಿ ಅವರು ವೇದಗಳಿಗೆ ಹಿಂತಿರುಗಿ ಎಂಬ ಕರೆಯನ್ನು ನೀಡಿದ್ದಾರೆ. ಬನ್ನಿ ಸ್ನೇಹಿತರೆ 15ನೇ ಪ್ರಶ್ನೆ ಕಡೆಗೆ. ವಿಜಯನಗರ ಯಾವ ರಾಜರು ಅಥವಾ ಚಕ್ರವರ್ತಿಗಳ ಆಸ್ಥಾನಕ್ಕೆ ವಿದೇಶಿ ಪ್ರವಾಸಿ ಅಬ್ದುಲ್ ರಜಾಕ್ ಅವರು ಭೇಟಿ ನೀಡಿದ್ದರು? ಇದಕ್ಕೆ ಆಯ್ಕೆಗಳು ಆಯ್ಕೆ 1ನೇ ದೇವರಾಯ, ಆಯ್ಕೆ ಬಿ 2ನೇ ದೇವರಾಯ, ಆಯ್ಕೆ ಸಿ ಕೃಷ್ಣ ದೇವರಾಯ, ಆಯ್ಕೆ ಡಿ ಅಚ್ಯುತರಾಯ. 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ 2ನೇ ದೇವರಾಯ ಇವರು ವಿಜಯನಗರದ ರಾಜರ ಅಥವಾ ಚಕ್ರವರ್ತಿ ಆಸ್ಥಾನಕ್ಕೆ ವಿದೇಶಿ ಪ್ರವಾಸಿ ಅಬ್ದುಲ್ ರಜಾಕ್ ಅವರು ಭೇಟಿ ನೀಡಿದರು. ಬನ್ನಿ ಸ್ನೇಹಿತರೆ 16ನೇ ಪ್ರಶ್ನೆ ಕಡೆಗೆ. ಗುಪ್ತರ ಕಾಲದಲ್ಲಿ ರಚಿಸಲಾದ ದೇವಿಚಂದ್ರ ಗುಪ್ತಂ ಇದರ ಲೇಖಕರು ಯಾರು? ಇದಕ್ಕೆ ಆಯ್ಕೆಗಳು ಆಯ್ಕೆ ಎ ಅಮರಸಿಂಹ, ಆಯ್ಕೆ ಬಿ ಕಾಳಿದಾಸ, ಆಯ್ಕೆ ಸಿ ವಿಶಾಖದತ್ತ, ಆಯ್ಕೆ ಡಿ ಶೂದ್ರಕ. 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ವಿಶಾಖದತ್ತ ಇವರು ಗುಪ್ತರ ಕಾಲದಲ್ಲಿ ರಚಿಸಲಾದ ದೇವಿಚಂದ್ರ ಗುಪ್ತಂ ಇವರು ವಿಶಾಖದತ್ತ ಇದರ ಲೇಖಕ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ 17ನೇ ಪ್ರಶ್ನೆ ಕಡೆಗೆ. ಕಾಂಗ್ರೆಸ್ಸಿನ ಯಾವ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯ ಬೇಡಿಕೆಯನ್ನು ಕಾಂಗ್ರೆಸ್ ಗುರಿಯಾಗಿ ಸ್ವೀಕರಿಸಲಾಗಿತ್ತು? ಇದಕ್ಕೆ ಆಯ್ಕೆಗಳು ಆಯ್ಕೆ ಲಾಹೋರ್, ಆಯ್ಕೆ ಬಿ ಕಲ್ಕತ್ತಾ, ಆಯ್ಕೆ ಸಿ ಮದ್ರಾಸ್, ಆಯ್ಕೆ ಡಿ ನಾಗೂರ್. 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ
ಲಾಹೋರ್. ಬನ್ನಿ ಸ್ನೇಹಿತರೆ 18ನೆಯ ಪ್ರಶ್ನೆ ಕಡೆಗೆ. ಸೋನಾರನ್ನು ಯಾವುದಕ್ಕಾಗಿ ಬಳಸಲಾಗುತ್ತದೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಉಪಗ್ರಹವನ್ನು ಪತ್ತೆ ಮಾಡಲು, ಆಯ್ಕೆ ಬಿ ವಿಮಾನಗಳನ್ನು ಮತ್ತು ಅವುಗಳ ಸ್ಥಾನವನ್ನು ಪತ್ತೆಹಚ್ಚಲು, ಆಯ್ಕೆ ಸಿ ರೇಡಿಯೋ ರಿಸೀವರ್ನಲ್ಲಿ ಸಿಗ್ನಲ್ ಅಥವಾ ಸಂಕೇತವನ್ನು ಪುನರುಜ್ಜೀವನಗೊಳಿಸಲು, ಆಯ್ಕೆ ಡಿ ನೀರಿನೊಳಗೆ ಸಂವಹನಕ್ಕಾಗಿ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ ನೀರಿನೊಳಗೆ ಸಂವಹನಕ್ಕಾಗಿ ಸೋನಾರನ್ನು ಬಳಸುತ್ತಾರೆ. ಬನ್ನಿ ಸ್ನೇಹಿತರೆ 19ನೆಯ ಪ್ರಶ್ನೆ ಕಡೆಗೆ. ಬಂಗಾಳದ ಶಾಶ್ವತ ಕಂದಾಯ ವಸಾಹತು ಯಾರಿಂದ ಪರಿಚಯಿಸಲಾಯಿತು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಕ್ಲೈವ್, ಆಯ್ಕೆ ಬಿ ಕಾರ್ನ್ವಾಲಿಸ್, ಆಯ್ಕೆ ಸಿ ಹ್ಯಾಸ್ಟಿನ್, ಆಯ್ಕೆ ಡಿ ವೆಲ್ಲಿಸ್. 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಕಾರ್ನ್ವಾಲಿಸ್ ಬಂಗಾಳದಲ್ಲಿ ಶಾಶ್ವತ ಕಂದಾಯ ವಸಾಹತನ್ನು ಪರಿಚಯಿಸಿದರು. ಬನ್ನಿ ಸ್ನೇಹಿತರೆ ಕೊನೆಯ ಪ್ರಶ್ನೆ 20ನೆಯ ಪ್ರಶ್ನೆ ಕಡೆಗೆ. ವೈಸರಾಯ ನೇಮಿಸಿದ ಹಂಟರ್ ಕಮಿಷನ್ ಯಾವುದರ ತನಿಖೆ ನಡೆಸಿತು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಬಾರ್ಡೋಲಿ ಸತ್ಯಾಗ್ರಹ, ಆಯ್ಕೆ ಬಿ ಖಿಲಾಫತ್ ಆಂದೋಲನ, ಆಯ್ಕೆ ಸಿ ಜಲಿಯನ್ ವಾಲಾಬಾಗ್ ದುರ್ಘಟನೆ, ಆಯ್ಕೆ ಡಿ ಚೌರಿ ಚೌರಿ ಘಟನೆ. 20ನೇ ಪ್ರಶ್ನೆ ಕೊನೆಯ ಪ್ರಶ್ನೆಯಾಗಿದೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಮುಖಾಂತರ ತಿಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ. ಮತ್ತು ಈ ಚಾನೆಲನ್ನು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ, ಏಕೆಂದರೆ ಇಲ್ಲಿ ದಿನನಿತ್ಯ ಟಾಪ್ 20 ಪ್ರಶ್ನೋತ್ತರ ಸರಣಿಯನ್ನು ನಡೆಸಲಾಗುತ್ತದೆ. ಧನ್ಯವಾದಗಳು ಸ್ನೇಹಿತರೆ.